ಜನಮನ್ನಣೆ ಸಿಗುವಂಥದ್ದು, ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಸಿಗುವಂಥದ್ದು, ಸಂತಾನಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಒಳ್ಳೆಯ ಸಂತಾನ ಸಿಗುವಂಥ ಯೋಗಗಳಿರ್ತಕ್ಕಂಥದ್ದು, ದುಷ್ಟ ಜನರ ಸಹವಾಸ, ಅದೇ ರೀತಿಯಾಗಿ ಕೆಲವಷ್ಟು ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ, ಅದರಿಂದಾಗಿ ನಿಮ್ಮ ಕೆಲವಷ್ಟು ಅವಕಾಶಗಳನ್ನು ನಷ್ಟ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರತಕ್ಕಂತಹ ಎಲ್ಲ ವಿಡಿಯೋಗಳು ನಿಮಗಾಗಿ, ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಾಗಿ. ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗ್ರಹಸ್ಥಿತಿಗಳನ್ನು ನೋಡುವುದಾದರೆ, ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಗುರುವು, ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಕೇತುವು, ಮಕರ ರಾಶಿಯಲ್ಲಿ ತನ್ನ ಉಚ್ಚಾವಕಾಶ ರಾಶಿಯಲ್ಲಿರ್ತಕ್ಕಂತಹ ಕುಜನು, ಕುಂಭ ರಾಶಿಯಲ್ಲಿರ್ತಕ್ಕಂತಹ ರವಿ, ಬುಧ, ಶುಕ್ರ, ಅದೇ ರೀತಿಯಾಗಿ ರಾಹು, ಮೀನರಾಶಿಯಲ್ಲಿರ್ತಕ್ಕಂತಹ ಶನಿ. ಈ ಒಂದು ಗ್ರಹಸ್ಥಿತಿಗಳ ಮುಖಾಂತರವಾಗಿ 12 ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಮೀನರಾಶಿ, ಜಲಪರ ಧನಭೋಕ್ತ ದಾರವಾಸೋನೋಕ್ತಃ ಸಮರುಚಿರ ಶರೀರ ಸ್ತುಂಗನಾಸೋ ಬೃಹತ್ಕಃ ಅಂತ ಹೇಳುತ್ತೆ. ಮೀನರಾಶಿಗೆ ಸಾಕಷ್ಟು ಒಳ್ಳೆಯ ಫಲವನ್ನು ಅನುಭವಿಸುವಂಥ ಒಂದು ಕಾಲಘಟ್ಟ. ಜನ್ಮರಾಶಿಯಲ್ಲಿರ್ತಕ್ಕಂಥ ಶನಿಯಿಂದಾಗಿ ಆಲಸ್ಯ, ಯಾವ ಕೆಲಸ ಮಾಡಲಿಕ್ಕೂ ಮನಸ್ಸಿಲ್ಲ, ಯಾವ ಕ್ರಿಯೆಗಳನ್ನು ಮಾಡಲಿಕ್ಕೂ ಮನಸ್ಸಿಲ್ಲ, ಯಾವ ನಿರ್ಧಾರಗಳನ್ನು ತಗೊಳ್ಳಿಕ್ಕೂ ಮನಸ್ಸಿಲ್ಲ, ಯಾವ ಕೆಲಸ ಕಾರ್ಯದಲ್ಲಿ ಇವತ್ತು ಮಾಡಬೇಕಾದ್ದನ್ನು ನಾಳೆಗೆ ಪೆಂಡಿಂಗ್ ಇಟ್ಟು, ನಾಳೆಗೆ ಮಾಡಬೇಕಾದ್ದನ್ನು ನಾಡ್ದಿಗೆ ಪೆಂಡಿಂಗ್ ಇಟ್ಟು, ಈ ರೀತಿಯಾಗಿ ನಿಮ್ಮ ಕೆಲವಷ್ಟು ಒಳ್ಳೆಯ ಸಮಯವನ್ನು ದುರ್ವ್ಯಯ ಸುಮ್ಮನೆ ನಷ್ಟ ಮಾಡುವಂಥ ಒಂದು ಸಂದರ್ಭವು ಕೂಡ ಈ ಒಂದು ಸಂದರ್ಭದಲ್ಲಿ ಬರೋದ್ರಿಂದಾಗಿ ಸ್ವಲ್ಪ ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡಿಕೊಂಡು ಮುಂದುವರಿಯಿರಿ. ಇಟ್ಕೊಂಡಿರುವಂಥ ಗುರಿಯನ್ನು ತಲುಪಲಿಕ್ಕಿರುವಂಥ ಪ್ರಯತ್ನಕ್ಕೆ ಶುಭ ಫಲವನ್ನು ಕಾಣುವಂಥ ಯೋಗಗಳು ಈ ಒಂದು ಸಂದರ್ಭದಲ್ಲಿರುವಂಥದ್ದು. 15 ಫೆಬ್ರವರಿ 2026 ಮಹಾಶಿವರಾತ್ರಿ ಇರೋದರಿಂದ ಪಂಚಭೂತಾತ್ಮಕವಾಗಿರುವಂತಹ ಲಿಂಗಗಳಲ್ಲಿ ಅಗ್ನಿಕ್ಷೇತ್ರವಾಗಿರುವಂತಹ ಸದಾಕಾಲ ಶಿವನ ಜಾಗೃತ ಸ್ಥಳವಾಗಿರುವಂತಹ ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ರುದ್ರಾಭಿಷೇಕವು, ಅದೇ ರೀತಿ ರುದ್ರ ಹೋಮವನ್ನು ಮಾಡಲಿಕ್ಕೆ ಭಗವಂತನ ಪ್ರೇರಣೆಯಿಂದ ಸಂಕಲ್ಪ ಮಾಡಿದ್ದೇನೆ. ಈ ಸಂಕಲ್ಪದಲ್ಲಿ ನೀವೇನಾದರೂ ಭಾಗಿಯಾಗಬೇಕು ಅಂತಿದ್ರೆ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರ, ರಾಶಿ, ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ರೆ ಆ ದಿವಸದ ಪೂಜೆಯಲ್ಲಿ ನಿಮ್ಮ ಹೆಸರನ್ನು ಸಂಕಲ್ಪ ಮಾಡಿ ನಿಮಗಿರ್ತಕ್ಕಂತಹ ಸಕಲ ಸಂಕಷ್ಟಗಳು, ದುರಿತ, ದುಃಖ, ದುಮ್ಮಾನಗಳು, ಅಪಮೃತ್ಯು ಪೀಡೆಗಳು ಏನೇ ಇದ್ರೂ ನಿವಾರಣೆಯಾಗುವಂಥ ಸಂಕಲ್ಪಗಳನ್ನು ಮಾಡಿ ಆ ಪ್ರಸಾದವನ್ನು ಪೋಸ್ಟ್ ಮುಖಾಂತರವಾಗಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಕೆಳಗಡೆ ಕಾಣಿಸುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ. ಈ ಒಂದು ಅನುಕೂಲವನ್ನು ಸದುಪಯೋಗ ಪಡಿಸ್ಕೊಳ್ತೀರಿ ಅಂತ ಭಾವಿಸ್ತೇನೆ. ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಗಳು ವೃದ್ಧಿಯಾಗುವಂಥ ಒಂದು ಕಾಲಘಟ್ಟ. ನಿಮ್ಮ ಮಾತಿಗೆ ವಿಶೇಷವಾಗಿರ್ತಕ್ಕಂಥ ಗೌರವ, ಸ್ಥಾನಮಾನ ಎಲ್ಲವೂ ಕೂಡ ಸಿಗುವಂಥ ಒಂದು ಕಾಲಘಟ್ಟವಾಗಿರುತ್ತೆ. 3ನೇ ಸ್ಥಾನವನ್ನು ಸಹಾಯ ಸ್ಥಾನ ಅಂತ ಹೇಳ್ತೇವೆ. ಸಹಾಯ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶುಕ್ರ 11ನೇ ಸ್ಥಾನದಲ್ಲಿರೋದ್ರಿಂದ ಒಳ್ಳೆಯ ಸಹಾಯ, ಸಹಕಾರಗಳು, ಅನುಕೂಲಗಳು ನಿಮಗೆ ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಸೌಲಭ್ಯಗಳು ಕೂಡ ಸಿಗುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸೌಲಭ್ಯಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೂ ಶುಭ ಫಲಗಳು ಸಿಗುತ್ತೆ. ಅದೇ ರೀತಿ 4ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಮಾತೃಕ್ಲೇಶ, ತಾಯಿಯೊಟ್ಟಿಗೆ ಸ್ವಲ್ಪ ಕ್ಲೇಶ, ಮನಸ್ಥಿತಿಗಳು ಬೇಜಾರಾಗುವ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು, ತಾಯಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ವಿರೋಧವಾಗಿ ನಡೆದುಕೊಳ್ಳುವಂಥದ್ರಿಂದಾಗಿ ಕೆಲವಷ್ಟು ಅನಿಷ್ಟ ಫಲಗಳನ್ನು ಪಡಿತೀರಿ ಈ ಒಂದು ತಿಂಗಳಿನಲ್ಲಿ. ತಾಯಿಯ, ತಂದೆಯ ಆರೋಗ್ಯ ವಿಚಾರದಲ್ಲಿರ್ಬೋದು, ಮಾನಸಿಕವಾಗಿರ್ತಕ್ಕಂಥ ವಿಚಾರದಲ್ಲಿರ್ಬೋದು, ಮನಸ್ಸಿಗೆ ಸಂಬಂಧಪಟ್ಟಿರುವಂಥ ವಿಚಾರಗಳಲ್ಲಿರ್ಬೋದು ಸಾಕಷ್ಟು ಸಂತೋಷದಲ್ಲಿ ಇಡಲಿಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನವನ್ನು ಮಾಡಿ ದೈವಾನುಗ್ರಹದಿಂದಾಗಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಸಪೋರ್ಟ್ ದೇವರೇ ನಿಮ್ಗೆ ಕೊಡ್ತಾನೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಯಾಕೆಂತಂದರೆ ಮೀನರಾಶಿ ಅಂತ ಹೇಳಿದರೆ ಪಂಡಿತಶ್ಚಂತ್ಯ ರಾಶಿ ಅಂತ ಹೇಳ್ತೀವಿ. ಎಲ್ಲ ವಿಚಾರಗಳನ್ನು ಎಲ್ಲವುದನ್ನು ಕೂಡ ತಿಳಿದುಕೊಂಡಿರ್ತಕ್ಕಂಥ ರಾಶಿ ಅಂತ ಹೇಳುತ್ತೆ. ಆ ಒಂದು ದೃಷ್ಟಿಯಿಂದಾಗಿ ಇರುವಂತಹ ಬುದ್ಧಿಶಕ್ತಿ, ಜ್ಞಾನದಿಂದಾಗಿ ಮುಂದುವರಿರಿ. ನಿಮಗಲ್ದಿರ ಇನ್ನೊಬ್ಬರಿಗೂ ನಿಮ್ಮಿಂದಾಗಿ ಸಾಕಷ್ಟು ಸಹಾಯ ಸಹಕಾರಗಳು ಕೂಡ ಸಿಗುವಂಥದ್ದು, ಜನಮನ್ನಣೆ ಸಿಗುವಂಥದ್ದು, ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಸಿಗುವಂಥದ್ದು, ರಾಜಕೀಯವಾಗಿ ಅಧಿಕಾರಗಳು ಸಿಗುವಂತಹ ಯೋಗವು ಈ ಒಂದು ಸಂದರ್ಭದಲ್ಲಿರುತ್ತೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡುವವರಿಗೆ, ಉದ್ಯೋಗಗಳನ್ನು ಮಾಡುವವರಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಸಮಯವಾಗಿರ್ತಕ್ಕಂಥದ್ದು.
ಕೆಲಸ ಕಾರ್ಯದಲ್ಲಿಯೂ ಕೂಡ ಒಳ್ಳೆಯ ಒಂದು ಪ್ರತಿಫಲವನ್ನು ಕಾಣುವಂಥ ಯೋಗಗಳಿದೆ. ಮಾಡುವಂಥ ಕೆಲಸ ಕಾರ್ಯದಲ್ಲಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಅವಕಾಶಗಳು ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಪ್ರಮೋಷನ್ ಇತ್ಯಾದಿಗಳು ಕೂಡ ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿರ್ತಕ್ಕಂಥದ್ದು. ಮಾಡಿರುವಂಥ ಉದ್ಯೋಗದಲ್ಲಿ ಒಳ್ಳೆಯ ಲಾಭಾಂಶಗಳು ಕೂಡ ಸಿಗುವಂಥ ಒಂದು ಸಮಯವಾಗಿರ್ತಕ್ಕಂಥದ್ದು. ಅನಗತ್ಯವಾಗಿರ್ತಕ್ಕಂಥ ಕೆಲವಷ್ಟು ಖರ್ಚು ವೆಚ್ಚಗಳು, ದುಂದು ವೆಚ್ಚಗಳಿಂದಾಗಿ ದೂರ ಇರಿ. ದುಷ್ಟ ಜನರ ಸಹವಾಸ, ಅದೇ ರೀತಿಯಾಗಿ ಕೆಲವಷ್ಟು ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ, ಅದರಿಂದಾಗಿ ನಿಮ್ಮ ಕೆಲವಷ್ಟು ಅವಕಾಶಗಳನ್ನು ನಷ್ಟ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಕೆಲವಷ್ಟು ವಿಚಾರಗಳಲ್ಲಿ ಇನ್ನೊಬ್ಬರ ಹಸ್ತಕ್ಷೇಪದಿಂದಾಗಿ ನಿಮ್ಮ ಮನಸ್ಸಿಗೂ ಬೇಜಾರಾಗುವಂಥ ಸಾಧ್ಯತೆಗಳಿರುತ್ತೆ. ಅನಗತ್ಯವಾಗಿರ್ತಕ್ಕಂಥ ಕೆಲವಷ್ಟು ಸಮಯವನ್ನು ನಷ್ಟ ಮಾಡುವಂಥದ್ದು, ಹಣವನ್ನು ನಷ್ಟ ಮಾಡುವಂಥದ್ದು, ಎನರ್ಜಿಯನ್ನು ನಷ್ಟ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಸ್ವಲ್ಪ ವಿವೇಚನೆಯಿಂದ, ಬುದ್ಧಿಶಕ್ತಿಯಿಂದ ಯಾವ ವಿಚಾರದಲ್ಲಿಯೂ ಕೂಡ ನೀವು ತಗೊಂಡಿರ್ತಕ್ಕಂಥ ನಿರ್ಧಾರಗಳು ಗಡಿಬಿಡಿಯಿಂದ ತಗೊಳ್ಳುವಂಥ ನಿರ್ಧಾರಗಳಾಗಿರೋದ್ರಿಂದಾಗಿ ಸ್ವಲ್ಪ ತಣಿದಿರತಕ್ಕಂಥ ನೀರನ್ನಾದರೂ ಕೂಡ ತಣಿಸ್ಕೊಂಡೇ ಕುಡಿಬೇಕು ಅಂತ ಹಿರಿಯವರು ಮಾಡಿರುವಂಥ ಒಂದು ಗಾದೆ ಇದೆ. ಅದನ್ನು ತಣಿಸಿಯೇ ಕುಡಿಬೇಕು ಅಂತ, ಅಂದರೆ ಗಡಿಬಿಡಿ ಮಾಡಬಾರ್ದು ಅಂತ ಹೇಳುವಂಥ ಒಂದು ಮಾತು ಅದು. ಆ ಒಂದು ದೃಷ್ಟಿಯಿಂದ ಮಾಡ್ಕೊಂಡು ಹೋದಂಥ ಕೆಲಸ ಕಾರ್ಯಗಳು ಶುಭ ಫಲವನ್ನೇ ಕೊಡುವಂಥ ಯೋಗಗಳಿರ್ತಕ್ಕಂಥದ್ದು. ನಿಮ್ಮಿಂದಾಗಿ ಸಾಕಷ್ಟು ಜನರಿಗೆ ಸಹಾಯ ಸಹಕಾರಗಳು ಕೂಡ ಸಿಗುವಂಥದ್ದು. ಸಾಮಾಜಿಕವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡುವಂಥ ಯೋಗ, ತೀರ್ಥಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ಶಕ್ತಿಪೀಠಗಳ ದರ್ಶನವನ್ನು ಮಾಡುವಂಥದ್ದು, ಎಲ್ಲ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಮ್ಮ ಒಂದು ವಿಚಾರಗಳಲ್ಲಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಅವಕಾಶಗಳು ಕೂಡ ಸಿಗುವಂಥದ್ದಿದೆ. ಒಳ್ಳೆಯ ಸಪೋರ್ಟ್ಗಳು ಕೂಡ ಸಿಗುವಂಥದ್ದಿದೆ. ಸಂತಾನಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಒಳ್ಳೆಯ ಸಂತಾನ ಸಿಗುವಂಥ ಯೋಗಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಾಡುವಂಥ ಉದ್ಯೋಗದಲ್ಲಿಯೂ ಶುಭ ಫಲವನ್ನು ಕಾಣುವಂಥದ್ದಿದೆ. ಓವರಾಲ್ ಆಗಿ ನೋಡುವುದಾದರೆ ಶುಭ ಫಲವನ್ನು, ಅದೇ ರೀತಿಯಾಗಿ ಮಿಶ್ರ ಫಲವನ್ನು ಕೂಡ ಅನುಭವಿಸುವಂಥ ಯೋಗ ಈ ಒಂದು ತಿಂಗಳಿನಲ್ಲಿ ಇರ್ತಕ್ಕಂಥದ್ದು. ಯಥಾಶಕ್ತಿಯಾಗಿ ದಕ್ಷಿಣಾಮೂರ್ತಿ ಆರಾಧನೆ ಮಾಡೋದ್ರಿಂದಾಗಿ ನಿಮಗಿರ್ತಕ್ಕಂಥ ಸಕಲ ಸಂಕಷ್ಟಗಳು, ದಟ್ಟ ದರಿದ್ರಗಳಿದ್ದರೂ ಕೂಡ ನಿವಾರಣೆಯಾಗಿ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ, ಶಾಂತಿ, ಸೌಭಾಗ್ಯವನ್ನು ಪಡೀಲಿಕ್ಕೆ ಕಾರಣವಾಗುತ್ತೆ. ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಓದೋದ್ರಿಂದಾಗಿಯೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ. ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಅನುಕೂಲವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮ್ಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.